ನಾನು ಇನ್ನೂ ಲೈಫಲ್ಲಿ ಸೆಟಲ್ ಆಗಿದ್ದೀನಿ ಅಂತಲೇ ಅನಿಸ್ತಿಲ್ಲ. ಮನೇಲಿ ನೋಡಿದ್ರೆ ಮದುವೆ ಮಾಡ್ಕೊ ಅಂತ ಇದ್ದಾರೆ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮಗ. ಇಂಥ ಸಿಚುಯೇಷನ್ ಅಲ್ಲಿ ನೀನು ನಿಮ್ಮ ಮನೆಯವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕು ಕಣ. ನಿನ್ ಮನ್ಸಲ್ಲಿ ಇರೋದು ಅವ್ರಿಗೆ ಹೆಂಗೋ ಗೊತ್ತಾಗ್ಬೇಕು. ನೀನು ಓಪನ್ ಆಗಿ ಮಾತಾಡ್ಬೇಕು ಕಣ. ಇದಕ್ಕೆಲ್ಲ ವೈಷ್ಣವೇ ಸರಿ. ಅವ್ನು ಕರೆಕ್ಟಾಗಿ ಸಜೆಷನ್ ಕೊಡ್ತಾನೆ. ಹಲೋ. ಹಾಂ ಮಗ, ಓ ಬ್ಯುಸಿ ಇದೆಯಾ? ಆಮೇಲೆ ಮಾಡ್ತೀನಿ. ನಾನು ಹೇಳ್ತಾ ಇಲ್ವಾ ಮಗ, ಅದೇನ್ ಗೊತ್ತಾ? ಓ ಆಲ್ವಿನ್ ಇರೋದು ನೀನು ಹೇಳೇ ಇಲ್ವಲ್ಲೋ. ಒಳ್ಳೆ ಸಜೆಷನ್ ಕೊಡ್ತಾನೆ. ಹಲೋ ಆಲ್ವಿನ್, ಈ ಮನೇಲಿ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಿದ್ದಾರೆ ಕಣೋ. ನಾನೇನು ಸೆಟ್ಲ್ ಆಗಿದ್ದೀನಿ ಅಂತ ಅನಿಸ್ತಾನೆ ಇಲ್ಲ. ಏನೋ ಮಾಡೋದು? ಹಾಂ. ಓ ನಿನ್ನ ಲೈಫ್ ಊರು ಬಾಗ್ಲಾಗಿದೆಯಾ? ಆಯಿತು, ಬಾಯ್. ನಾನು ಹೇಳ್ತಾ ಇಲ್ವಾ, ಮೆಚೂರ್ ಟಾಕ್ಸ್ ಇಂಪಾರ್ಟೆಂಟ್ ಕಣೋ. ಇಂಥ ಟೈಮಲ್ಲಿ ಕಮ್ಯುನಿಕೇಶನ್ ಇಸ್ ದ ಕೀ. ಮೆಚೂರ್ಡ್ ಅಂದಿದ ತಕ್ಷಣ ಗಣೇಶ್ ಕರಣ್ ನಿಮ್ಗೆ ಬರ್ತಾ ಇದ್ದಾನೆ. ಹಲೋ ಗಣೇಶ, ಅದೇ ಮಗ ಮನೇಲಿ ಮದುವೆ ಮಾಡ್ಕೊತ ಇದ್ದಾರೆ. ನಾನು ಇನ್ನೂ ಸೆಟ್ಲ್ ಆಗಿಲ್ಲ ಅನಿಸ್ತದೆ. ಏನು ಮಾಡಲಿ? ಹಾಂ ಹಾಂ, ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ನನಗೆ ಗೊತ್ತಿತ್ತು ನೀನು ಒಳ್ಳೆ ಸಜೆಷನ್ ಕೊಡ್ತೀಯ ಅಂತ. ನಾನು ಹೇಳಿಲ್ವ ಮಗ, ಒಳ್ಳೆ ಸಜೆಷನ್ ಕೊಟ್ಟ. ಅಂಥದ್ದೇನೋ ಕೊಟ್ಟ ಸಜೆಷನ್? ಅದೇ ನಿಮ್ಮ ಮನೆಯವ್ರ ಜೊತೆ ಕೂತ್ಕೊಂಡು ಮಾತಾಡು. ಓಪನ್ ಅಪ್ ಆಗಿ ಮಾತಾಡಿದ್ರೆ ತಾನೇ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಗೊತ್ತಾಗೋದು. ಕಮ್ಯುನಿಕೇಶನ್ ಇಸ್ ದ ಕೀ ಅಂದ ಮಗ. ಎಂಥ ಸಜೆಷನ್ ಕೊಟ್ಟನು. ಬಾ ಮನೆಗೆ ಹೋಗ್ಬೇಕು, ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು. ಎಂಥ ಸಜೆಷನ್ ಮಗ. ಅದೇನೋ ಅಂತಾರಲ್ಲ, ಹಿತ್ಲು ಗಿಡ ಮದ್ದಲ್ಲ ಅಂತ, ಅದೇನೋ ಅಂತ ಇವತ್ತು ಅರ್ಥ ಆಯ್ತು.